ಮೊದಲು ಈ ದುರಂತಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಬಹುಶಃ ಈ ದುರಂತ, ಈ ಒಂದು ಸಂಭ್ರಮಾಚರಣೆಯಲ್ಲಿ ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಸೊ ಇವತ್ತು 18 ವರ್ಷಗಳ ಸತತ ಕ್ರೀಡಾಭಿಮಾನಿಗಳ ಒಂದು ಆಶಯ, 18 ವರ್ಷಗಳ ನಂತರ ಸುಮಾರು 4 ಬಾರಿ IPL ಫೈನಲ್ಸ್ ತಲುಪಿದ್ರು ಕೂಡ ನಾವು ದಡವನ್ನು ಮುಟ್ಟಲಿಕ್ಕೆ, ಕಪ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಕ್ರೀಡಾಭಿಮಾನಿಗಳು RCB ಈ ಬಾರಿ ಕಪ್ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಸೊ ಅದರಂತೆ ಕಪ್ಪು ಗೆದ್ದಾದ ಮೇಲೆ ಇವತ್ತು ಏನು ಅಚಾತುರ್ಯ ಘಟನೆಗಳು, ಸುಮಾರು 11 ಜನ ಕ್ರೀಡಾಭಿಮಾನಿಗಳು ಇವತ್ತು ಸಾವನ್ನಪ್ಪಿದ್ದಾರೆ. ಬಹುಶಃ ಅದು ಆ ಕುಟುಂಬಕ್ಕಿರ್ಬೋದು, ಕ್ರೀಡಾ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾರು ಲೋಪದೋಷ ಅನ್ನೋದಕ್ಕಿಂತ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು, ಅಥವಾ ಕಾಲಾವಕಾಶವನ್ನು ತೆಗೆದುಕೊಂಡು ಈ ಒಂದು ಪ್ರೊಸೆಷನ್ ಅನ್ನ ಅಥವಾ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಬೇಕಾಗಿತ್ತು ಆಯೋಜಕರು. ಆದರೆ ಆತುರಾತ್ರದಲ್ಲಿ ಆದಂಥ ಈ ಒಂದು ಸಂಭ್ರಮಾಚರಣೆ ಇವತ್ತು ದುರ್ಘಟನೆಗೆ ಕಾರಣ ಆಗಿದೆ. ಸೊ ಅದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಒಂದು ತನಿಖೆ ಮಾಡಿ, ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕಾಗಿತ್ತು ಅದರ ಬಗ್ಗೆ ತನಿಖೆ ಮಾಡಿ ಇದರ ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.